ಅಂಬೇಡ್ಕರ್ ಫೋಟೋ ಮುಂದ್ಗಡೆ ಇಲ್ಲ ಅದರಂದ್ರೆ ಅವ್ರು ಪ್ರೆಸೆಂಟ್ ಅದರಂದಂಗೆ ಅರ್ಥ. ನಮಗೆ ಸುಳ್ಳು ಹೇಳ್ಬೋದು, ಅವ್ರಿಗೆ ಸುಳ್ಳು ಹೇಳೋಕ್ಕಾಗಲ್ಲ. 8 ದಿನದಲ್ಲಿ ಟಾಯ್ಲೆಟ್ ರೂಮ ಮಾಡ್ತಿರ್ತೀವಿ, ಅದು ಮಾಡ್ಬೇಕು, ಫುಲ್ ಕ್ಲೀನ್ ಆಗ್ಬೇಕು. ಆಮೇಲೆ ಅಂಬೇಡ್ಕರ್ ನಗರ ಅದೇನದು ಇರೋದಿಲ್ಲ ಸೇಗಿ ಬಾವಿ, ಅದು ಕ್ಲೀನ್ ಆಗಬೇಕು, ಸ್ವಚ್ಛ ಆಗಬೇಕು. ಎಲ್ಲ ಏನೇನಂದ್ರೆ ಅವು ಕ್ಲೀನ್ ಆಗಬೇಕು. ಆಮೇಲೆ ಹೆಟ್ಟದರಿಗೆ ಲೈಟ್ ಸರ್, ಅದು ಕ್ಲೀನ್, ಅದು ಲೈಟ್ ಬಿಡ್ಬೇಕು. ಆಮೇಲೆ ಮಠದ ಬಳಿ ಲೈನ್ ಸರ್ ರೋಡ್, ಆ ರೋಡಿಗೆ ಒಂದು 3 ಇಂದ 4 ಅಂತ ಹೈಫಾನ್ ಇಲ್ಲಿ ಏನು ತರ್ತಿರೋ ಏನು ಮಾಡ್ತಾರೆ ಗೊತ್ತಿಲ್ಲ, 2-3 ವ್ಯವಸ್ಥೆ ಮಾಡ್ತೀವಿ. ಆಮೇಲೆಪ್ಪ ಅಂದ್ರೆ ಆಮೇಲೆ ಊರು ಬಾವಿ ಅದು ಮುಂದೆ ನಾವು ಯಾವಾಗ ಹೇಳ್ತೀವಿ ಅವಾಗ ಕ್ಲೀನ್ ಮಾಡ್ಬೇಕು. ನೀರು ಬರೀ ಸರ್, ಕೆನಲ್ ನೀರು ಬಂದಪ್ಪ ಅಂದ್ರೆ ನೀರು ಬರ್ತಾವ, ಅದೊಂದು ಫುಲ್ ಕ್ಲೀನ್ ಆಗ್ಬೇಕು. ಆಮೇಲೆ ಅಲ್ಲಿ ಮಠದ ಏರಿಯಾ ಒಳಗೆ ಅಲ್ಲೊಂದು ಬೋರ್ ಹಾಕ್ಬೇಕು ಸರ್. ಆಮೇಲೆ ನಮ್ಮ ವಿವೇಕಾನಂದ ನಗರದಾಗ ಅಲ್ಲೊಂದು ಬೋರ್ ಆಲ್ರೆಡಿ ಅದ, ಅದಕ್ಕೆ ಮೋಟ್ರ್ ಹಾಕ್ಬೇಕು. ಮೋಟ್ರ್ ಹಾಕ್ಬೇಕು, ಅಲ್ಲೊಂದು ಗುಂಬಿ ಕುಣಿಸ್ಬೇಕು, ಅಲ್ಲೊಂದು ಬಟನ್ ವ್ಯವಸ್ಥೆ ಮಾಡ್ಬೇಕು ಸರ್. ಮತ್ತು ಮುಂದೆ ಏನಿದ್ರು ಕೂಡ ನಿಮ್ಗೆ ಹೇಳ್ತೀವಿ. ನಿಮ್ಮ ಏರಿಯಾ ಯಾವುದು? ಕನ್ನಡಸಲಿಯಿಂದ ಏನು ಅಲ್ಲೇನು ಸಮಸ್ಯೆ? ನೀರೇ ಇಲ್ಲ. ಅಲ್ಲಿ ಹೆಂಗೆ ಯಾವ ರೀತಿ ಕುಡಿಯೋದು ನೀರು? ಅದು ಕುಡಿದ ನೀರು ಅದು ಒಂದ್ಸಲ ಫೋಟೋನ ಹಾಕಿದ್ರೆ ಕುಡಿಯಪ್ಪ ನೀರೇ ಇಲ್ಲ, ಸ್ವಚ್ಛತೆ ನೀರು ಬರೋದ್ರಿ. ಏನು ಬೋರ್ ಆಗ್ಬೇಕಾ ಏನಾಗ್ಬೇಕು? ಬೋರ್ ಆಗ್ಬೇಕಂದ್ರೆ ಬೋರ್ ಆಗಿತ್ರಿ, ಅದು ಐತಿ ಎಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಬೋರ್ ಆಗಿತ್ತು ಇಲ್ಲ ಯಾಕಂದ್ರೆ ಗೊತ್ತಿಲ್ಲ. ಗಾಡಿ ಸರ್ ಅವ್ರದೊಂದು ಬೋರ್ ಮೆನ್ಸ್ಕೊಂಡ್ರಿ ಪಟ್ಟಿ ಒಳಗೆ ಅಲ್ಲೊಂದು ಬೋರ್ ಆಗುತ್ತೆ ಸರ್. ಶರಣಪ್ಪ ನೀನು ಹೇಳವಲ್ಲ, ನೀ ಪಂಚಾಯತ್ ಅಧ್ಯಕ್ಷ ಹಿಂಗೆ ಇನ್ನೊಂದು ಸಾರ್ವಜನಿಕರಿಗೆ ಯಾರೇ ಮನಿ ಸಮಸ್ಯೆ ಬಿಡೋದು ಫೈಲ ಮುಟೇಶನ್ ಅಂತ ಏನಾದ್ರು ಈ ಆಯಿ ಒಂದು ಮನಿ ಆಗ್ಬೇಕು ಸರ್. ಈ ಸಲ ಮುಂದೆ ಬಂದ್ರೆ ಯಾವ್ದು ಮಹಾತ್ಮ ಗಾಂಧಿ ಏನಾದ್ರು ಯಾವ್ದು ಮನಿ ಬಂದಪ್ಪ ಅಂದ್ರೆ ಆಯಿ ಮನಿ ಆಗ್ಬೇಕು. ಮನಿ ಬಂದಾಗ ಪಾರದರ್ಶಕವಾಗಿ ಮನಿ ಅದ ಯಾರಿನ ವಿರೋಧ ಮಾಡಲ್ಲ. ಕಡುವು ಬಡವರು ಇರ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವ ಜಾತಿಗೆ ಎಚ್ಚೆಟ್ ಕೊಡ್ಬೇಕಂದ್ರೆ ನಿಮ್ಗೆ ಒಂದೇ ಇರ್ತಾ. SC ST ಲಿಂಗಾಯತ OBC ಯಾವೇ ಎಷ್ಟೇ ಜಾತಿ ಬಂದ್ರು ಆ ಜಾತಿ ಪ್ರಕಾರ ಆ ಜಾತಿಗಳು ಕೂಡ ಕಡುವು ಬರೋರು ಅಂಥವ್ರಿಗೆ ಮನಿ ಹಾಕಿ ದುಡ್ಡು ಕೊಡ್ತಾರೆ ಅಂದ್ರೆ ರೊಕ್ಕ ಹಾಕ್ಬೇಕು. ಅಲ್ಲ ಆಯ್ತು, ಹೆಸರಿಗೆ ಬರೋದ್ರಿ ಗ್ರಾಮ ಸಭೆ ಬಂದಾಗ ಇಡೀ ಊರಿಗೆ ನೀವು ಇಡೀ ಊರು ಟೆಂಗ್ ಹೊಡಿಬೇಕು ಸರ್. ಕಾಟಾಚಾರ ಮನೆ ನೀವು ಗ್ರಾಮ ಸಭೆ ಮಾಡಿರಿ. ಗ್ರಾಮ ಸಭೆ ಒಳಗ ನೀವು ಬಂದ್ಬಿಡಿ. ಗ್ರಾಮ ಸಭೆ ಒಳಗ ಕಾಟಾಚಾರ ಮಾಡಿ 20 ಜನ 30 ಜನ ಬಂದು ಮೀಟಿಂಗ್ ಮಾಡಿದ್ರೆ ಗ್ರಾಮ ಸಭೆ ಒಳಗ ನೀವು 20 ಜನ 30 ಜನ ತಗೊಂಡು ಮೀಟಿಂಗ್ ಮಾಡ್ಕೋಬೇಡಿ ಸರ್. ಗ್ರಾಮ ಸಭೆ ಒಂದು ಎಟ್ಲೀಸ್ಟ್ ಒಂದು ಫ್ರೀ ರೇಷನ್ ಇರ್ಬೇಕು ಸರ್. 300-400 ಜನ ಇರ್ಬೇಕು, ಜನರಿಗೆ ಮುಟ್ಬೇಕಲ್ರಿ. ಮತ್ತೆ ಅದಕ್ಕೆ ನಾ ಹೇಳೋದು, ಗ್ರಾಮ ಸಭೆ ಮಾಡ್ತೀರಿ ಅಂದ್ರೆ ಎಲ್ಲರಿಗೆ ತಿಳಿಸ್ತೇಳಿ ಎಲ್ಲರಿಗೂ ಸಾರ್ವಜನಿಕ ಮಾಡಿ. ಯಾರೇ ಆಫೀಸ್ನಾಗ ರೊಕ್ಕ ತಗೋದು, ಲಂಚ ತಗೋದು, ಸಾರ್ವಜನಿಕರಿಗೆ ಬಡವರಿಗೆ ದುಡ್ಡು ತೊಗೊಂಡ್ರಪ್ಪ ಅಂದ್ರೆ ನಾನು ನಿಮಗೆ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೇಳಕತ್ತೀನಿ, ಪ್ರಮಾಣ ಮಾಡಕತ್ತೀನಿ. ನೀವು ಲೋಕಾಯುಕ್ತರಿಗೆ ಅಥವಾ ಮುಂದೆ ಯಾವುದೋ ಇಲಾಖೆ ಒಳಗೆ ನೀವು ಸಿಗ್ಬಿಡ್ತೀರಿ, ಓಪನ್ ಹೇಳಕತ್ತೀನಿ. ಇಲ್ಲ ನಾನು ನಿಮಗೆ ಹೇಳಕತ್ತೀವಿ ನಿಮಗೆ ಸರಿ ಇಲ್ಲ ನಾ ಹೇಳಕತ್ತೀನಿ, ಓಪನ್ ಹೇಳಕತ್ತೀನಿ. ನಾವು ಯಾವತ್ತೂ ಕೂಡ ಹೇಳಿ ಕೆಲಸ ಮಾಡ್ತೀವಿ, ಹೇಳೋದು ಕೆಲಸ ಮಾಡಲ್ಲ. ಆ ಥರ ಅಮಾಯಕಿ ಮಾಡಬೇಡ್ರಿ. ರಾಚನಗರ್ ಪ್ರತಿದಿನ ಡೇ ಬೈ ಡೇ ಇನ್ನೊಂದು TPS ಕೊಟ್ಟು ಸರ್ ಯೋಗ ಇಲ್ಲಿವರೆಗೆ ಬಿಟ್ಟಿವಿ. ಮೊದಲು 8-10 ದಿವಸದಿಂದ ವಾರ್ನಿಂಗ್ ಕೊಟ್ಟಿವಿ. ರಾಚಣ್ಣ ನಿಮ್ಮ ಯಾರೇ ಪಂಚಾಯತಿ ಒಳಗೆ ಅಧಿಕೃತ ಸಿಬ್ಬಂದಿ ಯಾರದಾರ ಪ್ರತಿಯೊಬ್ಬರು ಡೇ ಬೈ ಕೆಲಸ ಮಾಡೋಕೆ. ಮತ್ತು ಅವರಿಗೆ ಮೋಟ್ರ್ ಸರ್ ಇದು ಬಂದದ, ಇನ್ನೂ ಸ್ವಚ್ಛತೆ ಮೋಟ್ರ್ ಅಲ್ಲಿ ಕೆಟ್ಟ ಗಾಡಿ ಕೆಟ್ಟದ, ಅದು ಒಂದು ರಿಪೇರ್ ಮಾಡ್ಕೊಡಿ. ಎಲ್ಲೆಲ್ಲಿ ನಿಮ್ಮ ಜನ ಎಲ್ಲಿ ಪಬ್ಲಿಕ್ ಎಲ್ಲಿ ಕುಂದಿರ್ತದ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಇರಬೇಕು. ಗಾಡಿ ಸುಮ್ ತಂದಿಟ್ಟು ಅಲ್ಲೇ ಗಾಡಿ ಏನು ಕೆಲಸ ಇಲ್ಲ. ಸರ್ಕಾರ ಬಾಳಿಗೆ ತುಂಬಾ ಕೊಟ್ಟು ಹೋಯ್ತು. ಸುಮಾರು 2 ವರ್ಷದಿಂದ ಅದ್ರ ಬಗ್ಗೆ ಈಗ ಟಿಪ್ಪಿದಾಗ ರಿಪೇರಿ ಆಗ್ಯದ, ಅದು ಓಡ್ಲಕ್ಕಿತ್ತದ ಗಾಡಿ ಅಂತೇಳಿ ಇದು ಅದ ಸರ್. ಯಾಕಂದ್ರೆ ನಿಮ್ಮ ಮಾತಾಡಿ ನಾನು ಆ ಗಾಡಿ ಬಗ್ಗೆ ಎಲ್ಲ ಓಡ್ಲಕ್ಕ ನೋಡ್ರಿ ಗಾಡಿ ಅಂತ ಮೇಡಮ್ ಫೋಟೋ ಹಾಕಿನಿ ಅದ್ರ ಬಗ್ಗೆ ಈ ಗಾಡಿ ಬಗ್ಗೆ ಅದಿಷ್ಟು ಸ್ವಲ್ಪ ಏನಾದ್ರು ಮಾಡಿ ಅಷ್ಟೇ ನಿಂತಿದ್ರು. ಅಂದ್ರೆ ಅದು ಅಪ್ಲೈ ಸರ್ ಚಾಲು ಗಾಡಿ ಓಡಾಡ್ತು ಅಂತೇಳಿ ಅದ
ಎತ್ತರ ಬಿಲ್ ಎತ್ತರ ರಗಳೆ ಎತ್ತರ ಇದನ್ನ ಅದಕ್ಕೆ ದಯವಿಟ್ಟು ಆಯ್ತು ಸರಿ ಎತ್ತಿ ಹೋಯ್ತು ಇಲ್ಲಿ ಮುಂದೆ ಸುತ್ತಾಲಿ ಹಾಗೆ ಸರ್ ಈಗ ನೀವು ಹೊಸಬರು ನಾವು ನಿಮ್ಗೆ ಎಲ್ಲ ಬರಂಗಿಲ್ಲ ಸಮಸ್ಯೆಗಳನ್ನು ಹೇಳಕತ್ತೀವ್ರಿ ಅದೊಂದು ಸಮಸ್ಯೆ ಏನಪ್ಪ ಅಂತ ಕ್ಲಿಯರ್ ಮಾಡಿ ಅದು ಸಮಸ್ಯೆ ಕ್ಲಿಯರ್ ಮಾಡ್ಬಿಟ್ಟು ಊರೊಂದು ಹೊಲಸರಿ ಹೊರಗೆ ದಿನ ಸ್ವಚ್ಛ ಮಾಡೋದು ಬೇಡ ಕೈ 4 ದಿನಕ್ಕೋ 3 ದಿನಕ್ಕೋ ಬರ್ಲಿ ಅದರ ಮಾಡಿ ಒಂದಿನ ಮಾಡಿ ಡ್ರೈವಿಂಗ್ ಸರ್ ಇದೆ ಸರ್ ಇಲ್ಲಿ ಊಟ ನಮ್ಮ ಮನೆ ಬರತ್ತೆ ಹಾಕ್ತಾರೆ ಕಸ ಇಲ್ಲ ರೀ ಅದು ಮಾತುಗಾರೆ ಈಗ ಅವ್ರು ಎಲ್ಲ ಸಮಸ್ಯೆ ಅದು ಎಲ್ರಿ ಬೋರ್ ಇದ್ದಲ್ಲ ರೀ ನಮ್ಮ ಮನೆ ನೀರು ಕೂಡ ಬೋರ್ ಇದ್ದಲ್ಲ ತಂದು ಹಾಕ್ತಾರೆ ಕಸ ಹುಡುಗರ್ನು ಇಲ್ಲ ಚಂದ ಕಸ ಬಿಲ್ ತಗೋತಾರೆ ಈಗ ಅವ್ರಿಗೆ ಏನಾರ ಅಲ್ಲಕ್ಕೆ ಹೋದ್ರೆ ನಿಮ್ಮ ಜಾಗದಾಗ ಏನು ಹಾಕಿವಿ ಅಂತಾರ್ರಿ ಅವರು ಹಾ ಕಾಂಗ್ ಅಂತಾರ್ರಿ ಇವರು ಮೀಟಿಂಗ್ ಇರ್ತಾವ ನಿಮ್ಮೊಂದು ಮೀಟಿಂಗ್ ಇರ್ತಾವ ಅಲ್ಲಿ ಇರ್ತಾವ ಒಂದು ವಾರದ ಒಂದು ಅಟ್ಲೀಸ್ಟ್ ಒಂದು 3 ದಿವಸ ನೀವು ಕಂಪಲ್ಸರಿ ಬರಬೇಕು 2 ದಿನಕ್ಕೊಮ್ಮೆ ನೀವು ಪಂಚಾಯತಿಗೆ ಬರಬೇಕು ನಿಮ್ಮ ರಾಶನಿಗೆ ಮಾತ್ರ ಮೇನ್ ಫಸ್ಟ್ ಬರಬೇಕು ನೀವು ಇಲ್ಲಿಂದ ಕೂಡ ಅವಮಾರಿ ಕೆಲಸ ಮಾಡಲಿ ಸಾರ್ವಜನಿಕರು ಫೋನ್ ರಿಸೀವ್ ಮಾಡಲ್ಲ ನಿಮ್ಮೆಲ್ಲ ಸಿಬ್ಬಂದಿ ಕೂಡ ಬೇರೆ ಪಂಚಾಯತಿ ಮತ್ತೆ 2-3 ಪಂಚಾಯತ್ ಹೇಳ್ತಾರೆ ಪಂಚಾಯತ್ ನಮ್ಮಲ್ಲಿ ನಾವು ಸೆಲೆಕ್ಟ್ ಆಗಿದೆ ಗ್ರಾಮ ಪಂಚಾಯತಿಗೆ ಅವರು ಬೇರೆ ಕೇರ್ಲೆಸ್ ಕೆಲಸ ಅವ್ರ ಕೆಲಸ ಮೈ ಮೇಲೆ ವಹಿಸ್ಕೊಂಡೇ ಮಾಡಲ್ರಿ ಅವರು ಕೆಲಸ ವಹಿಸ್ಕೋಬೇಕು ಅವ್ರು ಕೆಲಸ ಬಂದಿರ್ತಾರ ಅವ್ರು ಕೇರ್ಲೆಸ್ ಮಾಡ್ತಾರ ಅವ್ರ ಕೆಲಸನೇ ನಾನೇ 2 ಸಲ ಡಾಕ್ಯುಮೆಂಟ್ ಕೊಟ್ಟಿದ್ದು ಕೇರ್ಲೆಸ್ ಮಾಡ್ಯಾರ